ಪಿಎಂಸಿ ಕನ್ನಡ ಪ್ರತಿಕ್ಷಣ ಸತ್ಯದರ್ಶನ ಧ್ಯಾನ ವಿಹಾರಿ ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಹೈದರಾಬಾದ್ನ ಕಡ್ತಾಲ್ನಲ್ಲಿ ಅದ್ದೂರಿಯಾಗಿ ಪ್ರಾರಂಭವಾದ ಪತ್ರಿಚಿ ಧ್ಯಾನ ಮಹಾಯಾಗ 3. ಬಳ್ಳಾರಿಯಲ್ಲಿ ನಡೆಯಲಿರುವ ಮಹಿಳಾ ನಾದ ಧ್ಯಾನ ಯಜ್ಞ 4. ಯಶಸ್ವಿಯಾಗಿ ನಡೆದ 14ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ. ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ನಡೆದ 101 ಮಾಸ್ಟರ್ಸ್ 101 ನಿಮಿಷ ಧ್ಯಾನ ಕಾರ್ಯಕ್ರಮ. ಶ್ರೀಚಕ್ರ ಸಂಜೀವಿನಿ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಆಯೋಜಿಸಿದ ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ. ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ನಡೆದ ಹುಣ್ಣಿಮೆ ಧ್ಯಾನ. ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಶ್ರೀ ಗಾಯತ್ರಿ ದೇವಿ ಧ್ಯಾನ ಮಂದಿರದ ಉದ್ಘಾಟನಾ ಸಮಾರಂಭ. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಆಯೋಜಿಸಲಾದ ಆನಾಪಾನಸತಿ ಧ್ಯಾನ ಅಭಿಯಾನ. ಈಗ ವಿವರಗಳ ಕಡೆಗೆ. ಪತ್ರಿಚಿ ಧ್ಯಾನ ಮಹಾಯಾಗ 3 ಹೈದರಾಬಾದ್ನ ಕಡ್ತಾಲ್ನಲ್ಲಿ ಅತ್ಯಂತ ವೈಭೋಗದಿಂದ ಪ್ರಾರಂಭವಾಗಿದೆ. ದಿ ಪಿರಮಿಡ್ ಸ್ಪಿರಿಚುವಲ್ ಟ್ರಸ್ಟ್ ಹೈದರಾಬಾದ್ ಇವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಪತ್ರಿಚಿ ಧ್ಯಾನ ಮಹಾಯಾಗ 3 ಧ್ಯಾನ ಮಹೋತ್ಸವ ಕಾರ್ಯಕ್ರಮ ಡಿಸೆಂಬರ್ 21ರಿಂದ 31ರವರೆಗೆ 11 ದಿನಗಳ ಸಂಭ್ರಮಾಚರಣೆ ಹೈದರಾಬಾದ್ನಲ್ಲಿರುವ ಶ್ರೀ ಸರಸ್ವತಿ ಸಭಾಂಗಣ ಪತ್ರಿಚಿ ಶಕ್ತಿ ಸ್ಥಳ ಕೈಲಾಸಪುರಿಯಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಡಿಸೆಂಬರ್ 21ರಂದು ಸಂಜೆ 5 ಗಂಟೆಗೆ ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಲಾಯಿತು. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ನ ವ್ಯವಸ್ಥಾಪಕರಾದ ಪತ್ರಿಚಿಯವರ ಮಹಾ ಸ್ಫೂರ್ತಿಯೊಂದಿಗೆ ಮನುಕುಲದ ಪರಿಪೂರ್ಣ ಆರೋಗ್ಯ, ಆನಂದ ಮತ್ತು ಆತ್ಮಜ್ಞಾನದಿಂದ ಜೀವಿಸಬೇಕೆಂದು, ಲೋಕ ಕಲ್ಯಾಣಕ್ಕಾಗಿ, ವಿಶ್ವ ಶಾಂತಿಗಾಗಿ ಸಕಲ ಜೀವರಾಶಿಯು ಸಂಪೂರ್ಣ ಸ್ವತಂತ್ರವಾಗಿ ಈ ಭೂಮಂಡಲದಲ್ಲಿ ಜೀವಿಸಬೇಕೆಂಬ ಆಶಯದಿಂದ ಪ್ರತಿ ವರ್ಷ ಡಿಸೆಂಬರ್ನ ಕೊನೆಯ 11 ದಿನಗಳು ನಡೆಯುವ ಈ ಕಾರ್ಯಕ್ರಮವೇ ಪತ್ರಿಚಿ ಧ್ಯಾನ ಮಹಾಯಾಗ. ಸರಳ ಮತ್ತು ಸುಂದರ ಜೀವನಕ್ಕಾಗಿ ಆಧ್ಯಾತ್ಮಿಕತೆ ಪ್ರತಿಯೊಬ್ಬರಿಗೂ ಅತ್ಯವಶ್ಯಕ. ಹಾಗಾಗಿ ಇಂತಹ ಅದ್ಭುತ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ತಮ್ಮ ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳಲಾಗಿದೆ. ಜನವರಿ 5ರಂದು ಮಹಿಳಾ ನಾದ ಧ್ಯಾನ ಯಜ್ಞ 4 ಬಳ್ಳಾರಿಯಲ್ಲಿ ಉಚಿತವಾಗಿ ನಡೆಯಲಿದೆ. PSSM ಮತ್ತು ಪಿರಮಿಡ್ ವರ್ಲ್ಡ್ ಫೌಂಡೇಶನ್ ಇವರ ನೇತೃತ್ವದಲ್ಲಿ ನಡೆಯಲಿರುವ ಬಳ್ಳಾರಿ ಮಹಿಳಾ ನಾದ ಧ್ಯಾನ ಯಜ್ಞ 4 ಜನವರಿ 5ರಂದು ಭಾನುವಾರ ಬೆಳಗ್ಗೆ 8ರಿಂದ ಸಂಜೆ 5 ಗಂಟೆಯವರೆಗೆ 2025ರ ಹೊಸ ವರ್ಷದ ಧ್ಯಾನ ಫಲದೊಂದಿಗೆ ಪ್ರಾರಂಭಿಸುವ ಸಲುವಾಗಿ ಈ ಉಚಿತ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಬೆಳಗ್ಗೆ 8:30ರಿಂದ 9 ಗಂಟೆಗೆ ಉದ್ಘಾಟನೆ ಮತ್ತು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗುತ್ತದೆ. ನಂತರ ಸತತ 3 ಗಂಟೆಗಳ ಕಾಲ ಸಾಮೂಹಿಕ ಸಂಗೀತ ನಾದ ಧ್ಯಾನವೂ ಇರುತ್ತದೆ. ಅಯ್ಯಪ್ಪ ಪಿಂಡಿಯವರ ಭಾಷಣ, ಮಾಸ್ಟರ್ಗಳ ಜ್ಞಾನ ಹಂಚಿಕೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಳ್ಳಲಾಗಿದೆ. ಮೆಡಿಟೇಷನ್ ಕೋಚ್ ಅಯ್ಯಪ್ಪ ಪಿಂಡಿಯವರು ನಿಮ್ಮೆಲ್ಲರ ತನು ಮನ ಧನ ಸಹಕಾರವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 14ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ 14ನೇ ತಿಂಗಳ ಮನೆ ಮನೆ ಮಂಡಲ ಧ್ಯಾನ ಯಜ್ಞ, ಸಂಗೀತ, ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ಡಿಸೆಂಬರ್ 19ರಂದು ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಬೆಂಗಳೂರಿನ BTM ಲೇಔಟ್ನಲ್ಲಿರುವ ಪಿರಮಿಡ್ ಮಾಸ್ಟರ್ ವಿ ಪುಷ್ಪ ಅವರ ಮನೆಯಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಿರಮಿಡ್ ಮಾಸ್ಟರ್ ಶ್ರೀಮತಿ ಹೇಮಲತಾ ಅವರು ಮತ್ತು ಮನೆ ಮನೆ ಮಂಡಲ ಧ್ಯಾನ ಯಜ್ಞದ ನೇತೃತ್ವವನ್ನು ವಹಿಸಿದ ಶ್ರೀಮತಿ ಮೀನಾ ಸುಧೀರ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.
ಈ ಕಾರ್ಯಕ್ರಮವು ಪ್ರತಿ ತಿಂಗಳು ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಹಾಗಾಗಿ ಪಿರಮಿಡ್ ಮಾಸ್ಟರ್ಗಳು ನಿಮ್ಮ ಮನೆಯಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ನೆರವೇರಿಸಲು ಇಚ್ಛಿಸುವವರು ದಯವಿಟ್ಟು ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ. 101 ಮಾಸ್ಟರ್ಸ್ 101 ನಿಮಿಷ ಧ್ಯಾನ ಕಾರ್ಯಕ್ರಮ ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ನಡೆಯಿತು. ಗೋಲ್ಡನ್ ಏಜ್ ಸ್ಪಿರಿಚುವಲ್ ಮೂವ್ಮೆಂಟ್ ಮತ್ತು ಸ್ಟಾರ್ ಕ್ರಿಸ್ಟಲ್ ಇವರ ನೇತೃತ್ವದಲ್ಲಿ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ಒಂದು ದಿನದ ಹುಣ್ಣಿಮೆ ಧ್ಯಾನ ಮತ್ತು 101 ಮಾಸ್ಟರ್ಸ್ 101 ನಿಮಿಷ ಧ್ಯಾನ ಕಾರ್ಯಕ್ರಮವನ್ನು ಬೆಂಗಳೂರಿನ ಅತ್ತಿಬೆಲೆಯಲ್ಲಿ ಡಿಸೆಂಬರ್ 15ರಂದು ಭಾನುವಾರ ಬೆಳಗ್ಗೆ 9 ರಿಂದ ಸಂಜೆ 5 ಗಂಟೆಯವರೆಗೆ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಹರಿಕೃಷ್ಣ ಅವರ ನೇತೃತ್ವದಲ್ಲಿ ಸಂಗೀತ, ನಾದ ಧ್ಯಾನ ಮತ್ತು 101 ಮಾಸ್ಟರ್ಗಳಿಂದ ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಸಂಗೀತ ಧ್ಯಾನವನ್ನು ಕೋಲಾರದ ಪಿರಮಿಡ್ ಮಾಸ್ಟರ್ ವಿದ್ವಾನ್ ಚಂದ್ರಪ್ಪ ಮತ್ತು ಅವರ ತಂಡದಿಂದ ನಡೆಸಿಕೊಟ್ಟರು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ವೆಂಕಟೇಶ್, ಪ್ರಿಯಾ ರೆಡ್ಡಿ, ರಾಜ್ಕುಮಾರ್, ಅಮೃತಹಳ್ಳಿ ಲಕ್ಷ್ಮಿ ಮೇಡಂ ಮತ್ತು ದಾವಣಗೆರೆಯ ಮಾರುತಿರಾಮ್ ಅವರು ಭಾಗಿಯಾಗಿದ್ದರು. ಬೃಹತ್ ಸಸ್ಯಾಹಾರ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬೆಂಗಳೂರಿನ ಶ್ರೀಚಕ್ರ ಸಂಜೀವಿನಿ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಆಯೋಜಿಸಲಾಗಿತ್ತು. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರ ಆಶಯದೊಂದಿಗೆ ಬೆಂಗಳೂರಿನ ಮೇಡಹಳ್ಳಿಯಲ್ಲಿರುವ ಶ್ರೀಚಕ್ರ ಸಂಜೀವಿನಿ ಪಿರಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಡಿಸೆಂಬರ್ 15ರಂದು ಬೆಳಗ್ಗೆ 9 ಗಂಟೆಗೆ ಮರಗೊಂಡನಹಳ್ಳಿ ಹನುಮನ ದೇವಸ್ಥಾನದಿಂದ ಜಾಥಾ ಪ್ರಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮುಖ್ಯ ಅತಿಥಿಗಳಾಗಿ ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ಪಾಲ್ಗೊಂಡಿದ್ದರು. ಹನುಮನ ದೇವಸ್ಥಾನದಿಂದ ಎಲ್ಲ ಪಿರಮಿಡ್ ಮಾಸ್ಟರ್ಗಳು ಘೋಷಣೆಗಳನ್ನು ಕೂಗುತ್ತಾ ಸಾಗಿದರು. ನಂತರ ಧ್ಯಾನ ಮತ್ತು ಸತ್ಸಂಗವನ್ನು ಬ್ರಹ್ಮಶ್ರೀ ಪ್ರೇಮ್ನಾಥ್ ಅವರು ನಡೆಸಿಕೊಟ್ಟರು. ಇವರು ಮಾತನಾಡುತ್ತಾ ಸಸ್ಯಾಹಾರವು ಆರೋಗ್ಯಕರ ಮತ್ತು ಸಾತ್ವಿಕ ಜೀವನ ಶೈಲಿಯ ಅತ್ಯಂತ ಪ್ರಮುಖ ಭಾಗವಾಗಿದೆ. ಪರಿಸರ ದೃಷ್ಟಿಯಿಂದ ಪ್ರಕೃತಿಯ ಸಂರಕ್ಷಣೆಯನ್ನು ಕೂಡ ನಾವು ಮಾಡಬಹುದು. ಇದರಿಂದ ನಮ್ಮ ಜೀವನ ಶೈಲಿಯು ಬದಲಾವಣೆ ಹೊಂದುವುದರ ಜೊತೆಯಲ್ಲಿ ಆರೋಗ್ಯಕರ, ಶಾಂತ ಮತ್ತು ಪರಿಸರ ಪ್ರಿಯ ಜೀವನವನ್ನು ಅನುಸರಿಸಬಹುದು. ಹಾಗಾಗಿ ಎಲ್ಲರೂ ಸಸ್ಯಾಹಾರಿಗಳಾಗುವುದು ಉತ್ತಮ ಎಂದು ತಿಳಿಸಲಾಯಿತು. ಕೊನೆಯಲ್ಲಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಯಿತು. ಹುಣ್ಣಿಮೆಯ ದಿನದಂದು ಪಿರಮಿಡ್ ಧ್ಯಾನ ಕೇಂದ್ರಗಳಲ್ಲಿ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮ ನಡೆಯಿತು. ಬೆಂಗಳೂರಿನ ವಿಜಯನಗರದಲ್ಲಿರುವ ಕಾಸ್ಮಿಕ್ ಕನೆಕ್ಟ್ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಡಿಸೆಂಬರ್ 15ರಂದು ಹುಣ್ಣಿಮೆ ಪ್ರಯುಕ್ತ ಸಂಜೆ 5 ರಿಂದ 8 ಗಂಟೆಯವರೆಗೆ ಸಂಗೀತ, ನಾದ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಂಗೀತ, ನಾದ ಧ್ಯಾನವನ್ನು ಅನನ್ಯ ಭಾರ್ಗವ್ ಅವರು ನಡೆಸಿಕೊಟ್ಟರು. ಕಾಸ್ಮಿಕ್ ಕನೆಕ್ಟ್ ಪಿರಮಿಡ್ ಧ್ಯಾನ ಕೇಂದ್ರದ ಸಂಸ್ಥಾಪಕರು ಹಾಗೂ ಪಿರಮಿಡ್ ಮಾಸ್ಟರ್ ಆದ ಸುರೇಶ್ ಕಲಬುರ್ಗಿ ಅವರು ಧ್ಯಾನದ ಮಹತ್ವವನ್ನು ಎಲ್ಲರಿಗೂ ತಿಳಿಸಿದರು. ಪಿರಮಿಡ್ ಮಾಸ್ಟರ್ ತಮ್ಮ ಧ್ಯಾನದ ಅನುಭವಗಳನ್ನು ಎಲ್ಲರೊಂದಿಗೆ ಹಂಚಿಕೊಂಡರು. ಇದೇ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಶಂಕರಹಟ್ಟಿಯಲ್ಲಿರುವ ಶ್ರೀ ಮಲ್ಲಿಕಾರ್ಜುನ ಪಿರಮಿಡ್ ಆಧ್ಯಾತ್ಮಿಕ ಧ್ಯಾನ ಮಂದಿರದಲ್ಲಿ ಡಿಸೆಂಬರ್ 15ರಂದು ಸಂಜೆ 4 ರಿಂದ 6 ಗಂಟೆಯವರೆಗೆ ಸಾಮೂಹಿಕ ಧ್ಯಾನ ಮತ್ತು ಸತ್ಸಂಗ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಹಲವಾರು ಗ್ರಾಮ ಹಾಗೂ ಪಟ್ಟಣಗಳಿಂದ ಧ್ಯಾನ ಬಂಧುಗಳು ಆಗಮಿಸಿದ್ದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಮಾಸ್ಟರ್ಗಳಾದ ರಾಜೇಶ್ವರಿ, ಸವಿತಾ, ಗೀತಾ, ಸಿದ್ದೇವಾಡಿ, ಮಂಜುಳಾ ಇನ್ನು ಹಲವಾರು ಮಾಸ್ಟರ್ಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಕೊನೆಯಲ್ಲಿ ಪ್ರಶ್ನೋತ್ತರ ಕಾರ್ಯಕ್ರಮ ಹಾಗೂ ಹಲವು ಆಧ್ಯಾತ್ಮಿಕ ಪ್ರಶ್ನೆಗಳಿಗೆ ಸೂಕ್ತ ಮಾಹಿತಿಯನ್ನು ನೀಡಲಾಯಿತು. ಹಗರಿ ಬೊಮ್ಮನಹಳ್ಳಿಯಲ್ಲಿ ನೂತನವಾಗಿ ಶ್ರೀ ಗಾಯತ್ರಿ ದೇವಿ ಧ್ಯಾನ ಮಂದಿರ ಲೋಕಾರ್ಪಣೆಗೊಂಡಿದೆ. ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ದಿವ್ಯ ಸ್ಫೂರ್ತಿಯೊಂದಿಗೆ ವಿಜಯನಗರ ಜಿಲ್ಲೆ ಹಗರಿ ಬೊಮ್ಮನಹಳ್ಳಿ ತಾಲೂಕು ಬಾಚಿಗೊಂಡನಹಳ್ಳಿ ಗ್ರಾಮದಲ್ಲಿ ಪಿರಮಿಡ್ ಮಾಸ್ಟರ್ ನಾಗರಾಜ್ ನಾನಿಕೆರೆ ಅವರ ಹೊಲದಲ್ಲಿ ಡಿಸೆಂಬರ್ 15ರಂದು ಶ್ರೀ ಗಾಯತ್ರಿ ದೇವಿ ಧ್ಯಾನ ಮಂದಿರದ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಪಿರಮಿಡ್ ಮಾಸ್ಟರ್ ಜೀವಂದರ ಕೇತಪ್ಪನವರ್, ಸೂರನಾಗಾಂಬಿಕಾ, ಭಾರತಿ ಶೆಟ್ಟಿ ಮತ್ತು 300ಕ್ಕೂ ಹೆಚ್ಚು ಜನ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದ
ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಾಬ್ರ ಚರಮೇಶ್ವರ ಶಿವಾಚಾರ್ಯರು ಮತ್ತು ಶ್ರೀ ವೆಂಕಟರಾಮರಾಜು ಗಾಯತ್ರಿ ದೇವಿ ಮಂದಿರದ ಸಂಸ್ಥಾಪಕರು ಬಾಚಿಕೊಂಡನಹಳ್ಳಿ ಇವರು ಪಾಲ್ಗೊಂಡಿದ್ದರು. ಹಾಗೆಯೇ ಮರಿಯಮ್ಮನಹಳ್ಳಿಯ ಗೀತಾಮೃತ ಧ್ಯಾನ ಕೇಂದ್ರದ ಸಂಸ್ಥಾಪಕರಾದ ಶ್ರೀಯುತ ಬಸವರಾಜ್ ಇವರು ಸಹ ಭಾಗಿಯಾಗಿದ್ದರು. ಭಾಗವಹಿಸಿ ಯಶಸ್ವಿಗೊಳಿಸಿದ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಸಂಘಟಕರು ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಪಿರಮಿಡ್ ಮಾಸ್ಟರ್ ಎನ್ ಕೃಷ್ಣಪ್ಪ ಮತ್ತು ಅವರ ತಂಡದಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನ ಪರಿಚಯವನ್ನು ಮಾಡಿಕೊಡಲಾಯಿತು. ರಾಮನಗರ ಪಿರಮಿಡ್ ಧ್ಯಾನ ಕೇಂದ್ರದಿಂದ ಆಯೋಜಿಸಲಾದ ಆನಾಪಾನಸತಿ ಧ್ಯಾನ ಅಭಿಯಾನ ಕಾರ್ಯಕ್ರಮವನ್ನು ಪಿರಮಿಡ್ ಮಾಸ್ಟರ್ ಎನ್ ಕೃಷ್ಣಪ್ಪ ಮತ್ತು ತಂಡದವರು ನೆರವೇರಿಸಿಕೊಟ್ಟರು. ಡಿಸೆಂಬರ್ 16ರಂದು ಸೋಮವಾರ ಭಟ್ಕಳದಲ್ಲಿರುವ ನ್ಯೂ ಇಂಗ್ಲಿಷ್ PU ಕಾಲೇಜ್ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9 ಗಂಟೆಯಿಂದ 17ನೇ ಡಿಸೆಂಬರ್ ಮಂಗಳವಾರದಂದು ಕುಮುಟಾದಲ್ಲಿರುವ ಕೊಂಕಣ ಶಿಕ್ಷಣ ಸಂಸ್ಥೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 10 ಗಂಟೆಗೆ ಹಾಗೂ 11:30ಕ್ಕೆ ಸರ್ಕಾರಿ ಶಾಲೆ ಚಿತ್ರಗಿ ಕುಮುಟಾದಲ್ಲಿ, 18ನೇ ಡಿಸೆಂಬರ್ ಬುಧವಾರ ಭಟ್ಕಳದಲ್ಲಿರುವ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲಾ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 9:15ರಿಂದ ಮತ್ತು 19ನೇ ಡಿಸೆಂಬರ್ ಕುಮುಟಾದಲ್ಲಿರುವ ಜನತಾ ವಿದ್ಯಾಲಯ ಬಾಡ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬೆಳಗ್ಗೆ 11 ಗಂಟೆಯಿಂದ ಮತ್ತು ಮಧ್ಯಾಹ್ನ 3 ಗಂಟೆಗೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾರ ಕುಮುಟಾ ವಿದ್ಯಾರ್ಥಿಗಳಿಗೆ ಆನಾಪಾನಸತಿ ಧ್ಯಾನದ ಮಹತ್ವ ಮತ್ತು ಪರಿಚಯವನ್ನು ಮಾಡಿಕೊಡಲಾಯಿತು. ಕುಮುಟಾದ ಪಿರಮಿಡ್ ಮಾಸ್ಟರ್ಸ್ ಶ್ರೀಮತಿ ಗೀತಾ ಪೈ, ಸ್ನೇಹ ಆಚಾರಿ ಮತ್ತು ಭಟ್ಕಳ ಮಾಸ್ಟರ್ ದೀಪಾ ಅವರು ಪಾಲ್ಗೊಂಡಿದ್ದರು. ವಿದ್ಯಾರ್ಥಿಗಳು ಪ್ರತಿದಿನ ಧ್ಯಾನ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಆರೋಗ್ಯ ಮತ್ತು ಜೀವನದ ಯಶಸ್ವಿಗೆ ಬುನಾದಿಯಾಗುತ್ತದೆ. ಧ್ಯಾನವು ವಿದ್ಯಾರ್ಥಿಗಳಿಗೆ ಕೇವಲ ಒಂದು ಚಟುವಟಿಕೆಯಾಗಿರದೆ ಅವರ ಜೀವನದ ಅವಿಭಾಜ್ಯ ಭಾಗವಾಗಬೇಕು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆನಾಪಾನಸತಿ ಧ್ಯಾನವನ್ನು ಪ್ರತಿದಿನ ಅಭ್ಯಾಸ ಮಾಡುವುದಾಗಿ ತಿಳಿಸಿದರು. ಇಲ್ಲಿಗೆ ಧ್ಯಾನ ವಿಹಾರಿ ವಾರ್ತೆ ಮುಕ್ತಾಯವಾಯಿತು. ಮುಂದಿನ ಧ್ಯಾನ ವಿಹಾರಿಯಲ್ಲಿ ಪುನಃ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.